ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಗೈಸ್. ಇವತ್ತಿನ ವ್ಲಾಗಲ್ಲಿ ಶೂಟ್ ಮಾಡೋಕ್ಕೆ ಮುಂಚೆ ನಾನು ಹೋಗಿ ಮಾರ್ನಿಂಗ್ ಎದ್ದು ಸ್ವಲ್ಪ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಪಾಪುನ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ. ಸೊ ಚಿನ್ನಮ್ಮಗೆ ನೈಟೆಲ್ಲ ನಿಜವಾಗ್ಲೂ ಜ್ವರನೇ ಕಮ್ಮಿ ಆಗಿಲ್ಲ ಗೈಸ್. ಆಲ್ಮೋಸ್ಟು ಮಾರ್ನಿಂಗ್ 3 ಗಂಟೆಯಲ್ಲಿ ಅಂತೂ ಜಾಸ್ತಿ ಆಗೋಗಿತ್ತು. ಅದಕ್ಕೋಸ್ಕರ ಈ ಆನೇಕಲ್ಲೇ ಹೊಸ್ದಾಗಿ ಆಗಿದೆ ಅಂತ ಇದು ಅಭಯ ಹೆಲ್ತ್ ಕ್ಲಿನಿಕ್ ಅಂತೇಳಿ. ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಮಕ್ಕಳಿಗೆ ನೋಡಬೇಕು ಅಂತಿದ್ರೆ ನಿಜವಾಗ್ಲೂ ಗೈಸ್ ಈ ಹಾಸ್ಪಿಟ್ಲಿಗೆ ಹೋಗಿ, ಇದು ಹೊಸ್ದಾಗಿರೋದು. ನನಗೂ ಗೊತ್ತಿಲ್ಲ, ನನ್ನ ಪಾಪ ಫ್ರೆಂಡ್ ಯಾರೋ ಹೇಳಿದ್ರಂತೆ. ಸೊ ನಿಜವಾಗ್ಲೂ ಸಕ್ಕದಾಗಿ ನೋಡ್ತಾರೆ ಮಕ್ಕಳಿಗೆ. ಆ ಡಾಕ್ಟ್ರು ಅಷ್ಟೇ ಚೆನ್ನಾಗಿ ಕೇರ್ ಮಾಡೋದಾಗಿರ್ಬೋದು. ಇನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ, ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಹೋದರೆ ಏನು ತಲೆನೋವಪ್ಪ ಅಂತಂದರೆ ಕರೆಕ್ಟಾಗಿ ಟ್ರೀಟ್ಮೆಂಟೇ ಕೊಡಲ್ಲ. ಅದು ಇನ್ನೊಂದು ವೆಯ್ಟ್ ಮಾಡಬೇಕು ಜಾಸ್ತಿ ಮಕ್ಕಳನ್ನ ಕರ್ಕೊಂಡೋದ್ರೆ ಎಲ್ಲ. ಸೊ ಇಲ್ಲಿ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಪಾಪುನ ಕರ್ಕೊಂಡೋಗಿ ಸೊ ಇಲ್ಲೇ ತೋರಿಸ್ಕೊಬೋಣ ಅಂತ ಹೋಗಿದ್ವಿ. ಡಾಕ್ಟ್ರು ಅಷ್ಟೇ ಚೆನ್ನಾಗಿ ಕೇರ್ ಮಾಡಿಕೊಂಡು ಮಾತಾಡಿಸ್ತಾಯಿದ್ರು. ಆಮೇಲೆ ಪಾಪುನಾಗಿರ್ಬೋದು ಎಲ್ಲನೂ ಚೆನ್ನಾಗಿ ಮಾತಾಡಿಸಿದ್ರು. ಸೊ ಇನ್ನು ಇದಿರೋದು ಬಂದು ನಿಯರ್ ಪ್ರೋ ಫಿಟ್ನೆಸ್, ನಮ್ಮ ಜಿಮ್ ಇದೆಯಲ್ಲ ಅದ್ರ ಪಕ್ಕದೊಳಗೆ. ಲೊಕೇಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಹಲೋ ಗಾಯ್ಸ್, ನಮಸ್ಕಾರ. ಸೊ ವೆಲ್ಕಮ್. ಸೊ ಮಾರ್ನಿಂಗಿಂದ ಏನೇನಂತ ನೋಡ್ಕೊಬಂದಿದ್ದೀರಲ್ಲ. ಸೊ ಇವಾಗ ಬಂದು ನಾನು ರಜಾಕನ ಅಂತ ಅಂದ್ಕೊಂಡಿದ್ದೆ. ಇವತ್ತು ಪಾಪುಗೆ ಹುಷಾರಿಲ್ಲ, ಅದಕ್ಕೋಸ್ಕರ ರಜಾಕನ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಟೀಮಲ್ಲಿ ಶ್ರಿಂಕೇಜ್ ಜಾಸ್ತಿ ಇದೆ ಅಂತೇಳಿ ರಜಾ ಹಾಕೋಕ್ಕಾಗಲಿಲ್ಲ. ಆ್ಯಫ್ ಡೇ ಮಾಡು ಅಂತ ಹೇಳಿದರು. ನಮ್ಮದ್ರಲ್ಲಿ ಹೆಂಗೆ ಅಂದ್ರೆ ಗೈಸ್, ಆ್ಯಫ್ ಡೇ ಮಾಡಿದ್ರೂ ವೇಸ್ಟೇ. ಅದಕ್ಕೋಸ್ಕರ ಫುಲ್ ಡೇನೇ ಮಾಡಿಬಿಟ್ಟೆ. ಸೊ ರಜಾನ ಏನು ಹಾಕ್ಕೊಂಡಿಲ್ಲ. ಪಾಪುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದೆ. ಆಮೇಲೆ ಹಾಸ್ಪಿಟ್ಲ್ ಬಗ್ಗೆ ಡೀಟೇಲ್ಸ್ ಹೇಳಿದ್ದೀನಿ. ಸೊ ನಿಜವಾಗ್ಲೂ ಹಾಸ್ಪಿಟ್ಲ್ ಮಾತ್ರ ಸಖತ್ತಾಗಿದೆ ಗೈಸ್. ಅಂದರೆ ಹಾಸ್ಪಿಟ್ಲು ಚಿಕ್ಕದಾಗಿದೆ, ಬಟ್ ಡಾಕ್ಟರ್ ಏನಿದ್ದಾರೆ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಪಾಪುಗೆ ಹೋಗಿ ಬಂದು 1 ಟೈಮ್ ಸಿರಪ್ ಆಗಿದ ತಕ್ಷಣ ಆಟೋಮೆಟಿಕ್ ಕಂಟ್ರೋಲ್ ಆಗೋಯಿತು. ಆಮೇಲೆ ಇನ್ನೊಂದೇನು ಹೇಳ್ಬೇಕಂದ್ರೆ, ಆಮೇಲೆ ನೀಟಾಗಿ ರೆಸ್ಪಾಂಡ್ ಮಾಡ್ತಾರೆ ಗೈಸ್ ಡಾಕ್ಟ್ರು. ಪ್ರತಿಯೊಂದು ಪಾಪುಗೆ ನೀವೆಲ್ಲರೂ ಟ್ರಾವೆಲ್ ಮಾಡಿದ್ರಾ ಅಥವಾ ಏನು ಹಂಗೆ ಹಿಂಗೆ ಅಂತ ಪ್ರತಿಯೊಂದು ಕೇಳಿದ್ರು. ಯಾವುದೋ ನಾಯಿ ಬಡ್ಕೊಂಡು ಸಾಯ್ತೈತೆ. ನಂಗೆ ಬೆಳಗ್ಗೆಯಿಂದ BP ಫುಲ್ ರೇಸ್ ಆಗಿಬಿಟ್ಟಿದೆ. ಒಂಥರ ಟೆನ್ಷನ್, ಇರಿಟೇಷನ್, ಒಂಥರ ಬೆಳಗ್ಗೆಯಿಂದ ಮೂಡೇ ಚೆನ್ನಾಗಿಲ್ಲ ಯಾಕೋ ಇವತ್ತು. ಸೊ ಯಾವಾಗಲೂ ಒಂದೇ ಥರ ಇರಲ್ಲ, ಹಂಗೆ ಇವತ್ತು ಕೋಲ್ ಓಕೆ. ಸೊ ಹಂಗಾಯಿತು. ಆಮೇಲೆ ಇವತ್ತು ಹೇಳಿದ್ನಲ್ಲ, ಅವ್ರು ಕೇಳ್ತಾರೆ, ನೀಟಾಗಿ ಕಂಪ್ಲೀಟಾಗಿ ಕೇಳ್ತಾರೆ. ಪಾಪ ಎಷ್ಟು ಚೆನ್ನಾಗಿ ವೆಯ್ಟ್ ಆಗಿರ್ಬೋದು, ಆಮೇಲೆ ಎಷ್ಟು ಟೈಮ್ ಫೀಡ್ ಮಾಡ್ತೀರಾ ಪ್ರತಿಯೊಂದು. ಆ್ಯಕ್ಚುಲಿ ಒಬ್ಬೊಬ್ಬರು ಏನಂತಂದರೆ ಈ ನನಗೆ ಅದರಲ್ಲೂ ಗೈಸ್, ನೀವು ನಂತರ ಬಿಡ್ತಿರೋ ಇದನ್ನು ಹೇಳಬೇಕು ನಾನು. ಅದಿತಿ ಇಲ್ಲಿ ಆನೇಕಲ್ ಅದಿತಿ ರಘು ಹಾಸ್ಪಿಟ್ಲ್ ಇದೆಯಲ್ಲ. ಸೊ ಡಾಕ್ಟ್ರು ಮಾತ್ರ ಸಖತ್ತು ಒಳ್ಳೆಯವರು. ಆದರೆ ನಂಗಲ್ಲಿ ಸರ್ವಿಸ್ ಮಾತ್ರ ನಿಜವಾಗ್ಲೂ ಇಷ್ಟ ಆಗಿಲ್ಲ ಗೈಸ್. ಹೋದಾಗ ಒಂಥರ 2 ಟೈಮ್ಸ್ ಹೋಗಿದ್ದೀನಿ ಪಾಪನ ಕರ್ಕೊಂಡಿದ್ವರೆಗೂ. ಅವಳು ಎಷ್ಟೇ ಅಳ್ತಾ ಇರಲಿ 1 ನಿಮಿಷನೂ ಬಿಟ್ಕೊಡಲ್ಲ. ಅಂದರೆ ಬನ್ನಿ ತೋರಿಸ್ಕೊ ಬನ್ನಿ ಅಂತ ಹೇಳಲ್ಲ. ಟೋಕನ್ ತೊಗೊಳಕ್ಕೆ ಹೋದ್ರೂ ನಾವು ಅಷ್ಟೇ, ಟೋಕನ್ ಏನಿಲ್ಲ ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಹೋಗಿ ಮತ್ತೆ ತೊಗೊಳಕ್ಕೆ ಕೇಳಕ್ಕೆ ಹೋದರೆ ಆವಾಗ ನಿಲ್ಲಿಸಿರ್ತಾರೆ, ಒಂದಷ್ಟು ಕ್ಯೂ ನಿಲ್ಲಿಸಿರ್ತಾರೆ. ಮಗು ಅಳ್ತಾ ಇದೆ ಅಂದ್ರೂ ಕಳ್ಸಲ್ಲ ಗೈಸ್. ವೆಯ್ಟ್ ಮಾಡಿಸಿ ಒಬ್ಬೊಬ್ಬರಿಗೆ 1.5 ಅವರ್ 2 ಅವರ್ ವೆಯ್ಟ್ ಮಾಡ್ತಾರೆ. ನಿಜವಾಗ್ಲೂ ನಂಗೆ ಸಖತ್ ಬೇಜಾರಾಗೋಯಿತು ಆ ಹಾಸ್ಪಿಟ್ಲ್ ಬಗ್ಗೆ. ಸೊ ನಾನು ನಿಜವಾಗ್ಲೂ ಇನ್ನೊಂದ್ಸತಿ ಹೋಗೋದು ಕೂಡ ಹೋಗಲ್ಲ ಅಲ್ಲಿಗೆ. ಬಟ್ ಡಾಕ್ಟ್ರು ಚೆನ್ನಾಗಿದ್ದಾರೆ, ಡಾಕ್ಟ್ರಿಗೆ ಏನು ಬ್ಲೇಮ್ ಮಾಡೋಂಗಿಲ್ಲ ನಾವು. ಅಲ್ಲಿರೋ ನರ್ಸ್ ಏನು ಹೇಳ್ತಾರೆ, ಕೋ ಸ್ಟಾಫ್ ಏನು ಹೇಳ್ತಾರೆ, ನಿಜವಾಗ್ಲೂ ಚೆನ್ನಾಗಿಲ್ಲ, ಚೇಂಜ್ ಮಾಡಿದ್ರೆ ಒಂದು ಹಾಸ್ಪಿಟ್ಲ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಎಷ್ಟು ಜನ ಗೊತ್ತಾಗ ನಿಜವಾಗ್ಲೂ ಪಾಪುನೇ ಅಂತಲ್ಲ, ಜ್ವರ ಬಂದು ಫುಲ್ ನರಳಾಡ್ತಾ ಇರ್ತಾರೆ. ಅಲ್ಲಿ ಫುಲ್ ವೆಯ್ಟ್ ಮಾಡಬೇಕು. ಬೇರೆ ಡ್ಯೂಟಿ ಡಾಕ್ಟರ್ಸ್ ಸಹ ಚೆಕ್ ಮಾಡಲ್ಲ, ಮೇನ್ ಡಾಕ್ಟ್ರಿಗಂತಲೇ ಕುಳಿಸ್ಕೊಂಡೇ ಎಷ್ಟೊತ್ತು ವೆಯ್ಟ್ ಮಾಡ್ತಾನೇ ಇರಬೇಕು. ನನಗೆ ಜಸ್ಟ್ ವ್ಯಾಕ್ಸಿನ್ ಹಾಕ್ಸ್ಕೊಬರ್ಕೆ ಹೋಗಿದ್ದಿದ್ದು ಪಾಪುಗಷ್ಟೇ. ಇವಾಗ ಇರಿಟೇಷನ್ ಆಗೋಯ್ತು ನಂಗೆ ನಿಜವಾಗ್ಲೂ. ನಾನು ಇನ್ನೊಂದು ಸತಿ ಹೋಗೋದು ಕೂಡ ಹೋಗಲ್ಲ. ಬಟ್ ಅದೇ ನಂಗೆ ಡೆಲಿವರಿ ಆಗಿದ್ದಲ್ಲ ಚಂದಾಪುರದಲ್ಲಿ ಆತ್ರೇಯ ಅಂತೇಳಿ, ಆತ್ರೇಯ ಅಂತೇಳಿ. ಬಟ್ ಅಲ್ಲಿ ಹೆಂಗೆ ಅಂತಂದರೆ ಪಾಪು ಮಕ್ಕಳಿಗೆ ನೋಡೋಕ್ಕೆ ಅಂತಲೇ ಒಬ್ಬೊಬ್ಬರು ಪರ್ಟಿಕ್ಯುಲರಾಗಿ ಐ ಸ್ಪೆಷಲಿಸ್ಟು, ಇಯರ್ ಸ್ಪೆಷಲಿಸ್ಟು, ಆಮೇಲೆ ಈ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ತಾರೆ. ನೀವೇನಾದರೂ ಇನ್ ಕೇಸ್ ಪಾಪನ ಕರ್ಕೊಂಡು ಹೋದರೆ 1 ನಿಮಿಷದಲ್ಲೆಲ್ಲ ವೆಯ್ಟ್ ಮಾಡಿಸೋಷ್ಟೇ ಇರಲ್ಲ. ಒಬ್ಬರು ಹಂಗೆ ಆಟೋಮೆಟಿಕಾಗಿ ಬಂದು ಹಂಗೆ ಚೆಕ್ ಮಾಡಿ ಹಂಗೆ ಕಳಿಸ್ತಾರೆ. ಇವತ್ತು ಆ್ಯಕ್ಚುಲಿ ಮನೋಗೂ ಪಾಪ ಹುಷಾರಿಲ್ಲ, ಫುಲ್ ಕೋಲ್ಡು, ಅವನಿಗೂ ಫೀವ್ರು, ಅದಕ್ಕೋಸ್ಕರ ಬಂದಿಲ್ಲ ಅವನು. ಸೊ ಅಲ್ಲೇ ಇದ್ದಾನೆ. ಪಾಪ ಫಸ್ಟ್ ಶಿಫ್ಟ್ ಹೋಗಿದ್ರು. ನಾವೇ ಗಾಡಿಯಲ್ಲಿ ಇಲ್ಲಿ ತನಕ ಚಂದಾಪುರ, ಜಾಸ್ತಿ ಗಾಳಿ ಬರ ಇತ್ತು. ಸೊ ಗಾಡಿಯಲ್ಲಿ ಇಲ್ಲಿ ತನಕ ಚಂದಾಪುರ ಪಾಪುನ ಎತ್ಕೊಂಡು ಹೋಗೋಕ್ಕೆ ಹಿಂಸೆ ಆಗುತ್ತೆ ಅಂತೇಳಿ ಇಲ್ಲೇ ಹೋಗಿದ್ವಿ. ಸೊ ನಿಜವಾಗ್ಲೂ ಸಖತ್ತಾಗಿ ನೋಡ್ತಾರೆ. ನಾನು ಇನ್ ಕೇಸ್ ಇನ್ನು ಪಾಪುಗೆ ಏನಾದರೂ ಹೋದರೆ ನಿಜವಾಗ್ಲೂ ಇಲ್ಲೇ ಹೋಗ್ತೀನಿ. ಹಾಗೆ ನೀವೇನಾದರೂ ಮಕ್ಕಳು ತುಂಬ ಜನ ಇರ್ತಾರೆ, ನೋಡ್ತಾ ಇರ್ತಿರಲ್ಲ, ನಿಯರ್ ಬೈ ಆನೇಕಲ್ಲಲ್ಲಿ ಎಲ್ಲಾದರೂ ಇದ್ದರೆ ದಯವಿಟ್ಟು ಹೋಗಿ ತೋರಿಸಿ. ತುಂಬಾ ಚೆನ್ನಾಗಿ ನೋಡ್ತಾರೆ. ನಾನು ಇದನ್ನೇನು ಪ್ರಮೋಷನ್ ಮಾಡಿ ಹೇಳ್ತಿಲ್ಲ. ಸೊ ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಇದು, ಮೊನ್ನೆಯಿಂದ ಹುಡುಕ್ತಾ ಇದೆ ಮಕ್ಕಳು ಹಾಸ್ಪಿಟ್ಲಲ್ಲಿ ತಂದರೆ. ಅವರಿಬ್ಬರು ಪಿಡಿಯಾಟ್ರಿಷನ್ನೇ, ಇಬ್ಬರು ಗಂಡ ಹೆಂಡತಿ ಇಬ್ಬರೂ ಪಿಡಿಯಾಟ್ರಿಷನ್ನೇ. ತುಂಬ ಚೆನ್ನಾಗಿ ನೋಡ್ತಾರೆ. ನೀವು ಇನ್ ಕೇಸ್ ಯಾರಾದರೂ ಹೋಗಿ ಪಾಪುಗೆ ಅಂತ ಹುಡುಕ್ತಾ ಇದ್ದರೆ, ಒಂದು ಸ್ಪೆಷಲ್ ಹಾಸ್ಪಿಟಲ್ ಬೇಕು ಹಂಗೆ ಅಂತ ಹುಡುಕ್ತಾ ಇದ್ದರೆ ದಯವಿಟ್ಟು ಹೋಗಿ. ಅದು ಕಂಪ್ಲೀಟಾಗಿ ಮಕ್ಕಳ ಹಾಸ್ಪಿಟ್ಲೇ. ಈಗ ರೀಸೆಂಟಾಗಿ ಓಪನ್ ಆಗಿದೆ ಗೈಸ್.
1 ಇಯರು ಆಗಿಲ್ಲ ಇನ್ನು. ಈ ಸತಿ ಆಗಸ್ಟ್ ಬಂದರೆ 1 ಇಯರ್ ಆಗುತ್ತೆ. ಹಾಗಾಗಿ ಹೇಳ್ತಾಯಿದ್ದೀನಿ. ಸೊ ಯಾರಾದರೂ ಹೋಗಾಗಿದ್ರೆ ಹೋಗಿ ತೋರಿಸಿ, ಅಲ್ಲೇ ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾರೆ. ಆಮೇಲೆ ಡಾಕ್ಟ್ರ್ ಮಾತಾಡೋದು ಅಷ್ಟೇ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ನಾನು ಪಾಪು ಜೊತೆ, ಆಮೇಲೆ ಪಾಪು ಕರ್ಕೊಂಡೋಗಿದ ತಕ್ಷಣ ಅವಳು ಆ್ಯಕ್ಚುಲಿ ಇಲ್ಲೆಲ್ಲ ಹತ್ಕೊಂಡಿದ್ಲು. ಅಲ್ಲಿ ಹೋಗಿದ ತಕ್ಷಣ ಫುಲ್ ಚೆನ್ನಾಗಿ ಆಟಾಡ್ಕೊಂಡಿದ್ಲು. ಪರವಾಗಿಲ್ಲ, ಪಾಪು ಆ್ಯಕ್ಟಿವ್ ಆಗಿದೆ, ಚೆನ್ನಾಗಿ ಆರಾಮಾಗಿದ್ದಾಳೆ. ಏನು ಐ ಫೀವರ್ ಏನಿಲ್ಲ, ನಾರ್ಮಲ್ 101 ಸಮಥಿಂಗ್ ಏನೋ ಇತ್ತು ಆಗಸ್ಟಲ್ಲಿ. ಮಾರ್ನಿಂಗ್ 3 o'clock ಹೋಗಿದ್ರೆ ಅವಾಗ ಜಾಸ್ತಿ ಇರ್ತಿತ್ತು, ಬಿಕಾಸ್ ಮೈ ಸ್ವಲ್ಪ ಸುಡ್ತಾ ಇತ್ತು ಮಾರ್ನಿಂಗು. ಆಮೇಲೆ ಸ್ವಲ್ಪ ಕಂಟ್ರೋಲ್ ಆಯಿತು, ಪರವಾಗಿಲ್ಲ. ಸೊ ಇನ್ನೇನು ಹೇಳಬೇಕು ಅಂದ್ಕೊಂಡೆ, ಹಂಗೆಲ್ಲ ಹೇಳಿದ್ರು ಡಾಕ್ಟ್ರು ಅಷ್ಟೇ. ಸೊ ಅಷ್ಟೇ. ದೇವರನ್ನೇ ನಿಜವಾಗ್ಲೂ ಯಾರೋ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಸೊ ಇವತ್ತಿನ ಬ್ಲಾಗಲ್ಲೂ ಅಷ್ಟೇ. ಇವತ್ತು ಆ್ಯಕ್ಚುಲಿ ಬೇರೆ ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು, ವೀಡಿಯೋಗೆ ಕಾನ್ಸೆಪ್ಟ್ ಏನೋ ಬೇರೆ ಅಂದ್ಕೊಂಡಿದ್ದೆ. ಬಟ್ ಪಾಪು ಹುಷಾರಿದ್ದರಿಂದ ಏನೂ ಶೂಟ್ ಮಾಡೋಕ್ಕಾಗ್ತಿಲ್ಲ. ಜಿಮ್ಗೂ ಹೋಗಲಿಲ್ಲ 2 ಡೇಸಿಂದ. ಆಮೇಲೆ ನಂದು ಬೇರೆ ನಾನು ಹೋಗೋಕ್ಕಾಗಲಿಲ್ಲ. ಸೊ ನಾಳಿದ್ರಿಂದ ಸ್ವಲ್ಪ ವ್ಲಾಗ್ಸ್ನ ಅಂದರೆ ಕಂಟೆಂಟ್ ಹಾಕಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಎಷ್ಟಾಗುತ್ತೋ ಅಷ್ಟು ಯೂಸ್ಫುಲ್ ಆಗುತ್ತೋ ಅಷ್ಟು, ನನಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಇಲ್ಲಿ ತನಕ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ಪುಟಾಣಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಕಾಣಿಸ್ತಿದೆ ಗೈಸ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಪಾಪು ಇವಾಗ ಆರಾಮಾಗಿದ್ದಾಳೆ. ಅದೊಂದು ಅಪ್ಡೇಟ್ ಹೇಳ್ಬೇಕಾಯ್ತಲ್ಲ, ಪಾಪು ಇವಾಗ ಆರಾಮಾಗಿದ್ದಾಳೆ. ಸೊ ಶಿ ಈಸ್ ಆಲ್ ಫೈನ್. ಓಕೆ, ಶಿ ಈಸ್ ಆಲ್ ಫೈನ್. ಓಕೆ ಗೈಸ್, ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.